ಹಾಯ್ ರಕ್ಷಿತಾ. ಹಾಯ್ ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಾವು ತುಂಬಾ ಚೆನ್ನಾಗಿ ಮುದ್ದಾಗಿದ್ದೀವಿ ಗೈಸ್. ಆಕ್ಚುಲಿ ಎಂತ ಗೊತ್ತುಂಟಾ, ಎಂತ ಹೇಳಿ, ಆಕ್ಚುಲಿ ನಾವು ಇವತ್ತೇ ಟುಡೇದು ಸ್ಪೆಷಲ್ ಎಂತ ಗೊತ್ತುಂಟಾ, ಇದೇ ಆಕ್ಚುಲಿ ರೆಸಿಪಿ. ಇಷ್ಟು ನಮ್ಮ ಇಮೋಷನ್ ಅಂದ್ರೆ ಹೇಗಂದ್ರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಆಕ್ಚುಲಿ ಇದೇ ಇದಕ್ಕೆ ಅಂತ ಹೇಳುದು ಏನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಇದನ್ನೇ ತಿಂದಿರೋದು. ನನ್ ಫೇಮಸ್ ಪೊಟ್ಯಾಟೊ ಮತ್ತೆ ಎಗ್ ರೆಸಿಪಿ ಇದೇ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ರು ಇವ್ರು ಸ್ಟಾರ್ಟಿಂಗ್ ಅಲ್ಲಿ. ಹೇಗಂದ್ರೆ ಇದೆ ಪೊಟ್ಯಾಟೊ ಈಗ ಅಡಿಗೆಗೆ ಮಾತ್ರ ಯೂಸ್ ಮಾಡುದಲ್ವಾ. ನಾವು ಕಣ್ಣ ಮುಂಚೆ ರಾತ್ರಿಯಲ್ಲಿ ಹೋಗಿ 2 ಕದ್ದುದು ಪೊಟ್ಯಾಟೊ ಕದ್ದಿ ಮೊಟ್ಟೆ ಹಾಕಿ ನಾವು ಹೇಳ್ಕೊಡೋಣ. ಸುಮ್ನೆ ಇದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಫಸ್ಟ್ ಏನಿಲ್ಲ, ಗ್ಯಾಸ್ ಆನ್ ಮಾಡ್ಬೇಕು, ಗ್ಯಾಸ್ ಆನ್ ಮಾಡಿ ಬಾಣ್ಲಿ ಇಡ್ತಾ ಇದೀನಿ. ತುಂಬಾ ಸಿಂಪಲ್ ರೆಸಿಪಿ ಇದು. ಮ್ಯಾಕ್ಸಿಮಮ್ ಇದನ್ನೇ ಬಿಗ್ ಬಾಸ್ ಮನೇಲಿ ತಿಂದಿರೋದು. ನಾನು, ರಕ್ಷಿತಾ, ಗಿಲ್ಲಿ ಎಲ್ಲರೂ ಇದನ್ನೇ. ನಿಮ್ಗೆ ಕ್ವಿಕ್ ಕ್ರೇವಿಂಗ್ಸ್ ಆದ್ರೆ ಜಸ್ಟ್ ಒಂದು ಪೊಟ್ಯಾಟೊ ಕಟ್ ಮಾಡಿ. ಆಮೇಲೆ ಇದನ್ನ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಬ್ಯಾಚುಲರ್ಸ್ ಮನೆಯಲ್ಲಿ ಕ್ವಿಕ್ ಆಗಿ ಮಾಡ್ಕೋಬಹುದು. ನೋಡಿ ಬಾಣ್ಲಿ ಇಟ್ಟಿದೀನಿ, ಎಣ್ಣೆ ಹಾಕ್ತಾ ಇದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ, ಯಾಕೆಂದ್ರೆ ಫಸ್ಟ್ ಪೊಟ್ಯಾಟೊನ ಫ್ರೈ ಮಾಡ್ಕೋಬೇಕು. ಒಂದಿಷ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿ ಆಗ್ಲಿ, ಹಂಚು ಚೆನ್ನಾಗಿ. ಜಾಸ್ತಿ ಎಂತ ಬೇಡ, ಜಸ್ಟ್ ಪೊಟ್ಯಾಟೊ ಮತ್ತೆ 2 ಮೊಟ್ಟೆ ಸಾಕು. ತೋರ್ಸ್ಬಿಡು ಒಂದ್ಸತೆ ಏನೇನಿದೆ ಅಂತ. ಪೊಟ್ಯಾಟೊ ನಾನು ಫ್ರೆಂಚ್ ಫ್ರೈಸ್ ತರ ಕಟ್ ಮಾಡ್ಕೊಂಡಿದೀನಿ. ಗ್ರೀನ್ ಚಿಲ್ಲೀಸ್, ಕೊತ್ತಂಬರಿ ಸೊಪ್ಪು, ಎಗ್ಸ್, ಮೊಟ್ಟೆ, ಸಾಲ್ಟ್, ಉಪ್ಪು, ಏನದು ಹಲಸಿನ ಖಾರದ ಪುಡಿ, ಖಾರದ ಪುಡಿ ಆಯ್ತಾ. ನೋಡಿ ಎಣ್ಣೆ ಎಲ್ಲ ಬಿಸಿ ಆಗ್ತಾ ಇದೆ. ಇವಾಗ ಏನ್ ಮಾಡ್ತೀನಿ, ಪೊಟ್ಯಾಟೊನ ಫ್ರೈ ಮಾಡ್ತೀನಿ. ನೋಡಿ ಹೆಂಗ್ ಸೌಂಡ್ ಬರ್ತಾ ಇದೆ. ಆಕ್ಚುಲಿ ಕ್ವಿಕ್ ರೆಸಿಪಿ, 5 ನಿಮಿಷದಲ್ಲಿ ನಿಮಗೆ ಕ್ರೇವಿಂಗ್ಸ್ ಆದ್ರೆ ಹೌದೌದು. ಮತ್ತೆ ಇನ್ನೇನ್ ರಕ್ಷಿತಾ, ಹೆಂಗಿದೆ ಸಮಾಚಾರ? ಏನಿಲ್ಲಮ್ಮ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಆಕ್ಚುಲಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀನಲ್ವಾ, ಇದನ್ನೇ ಫಸ್ಟ್ ರೆಸಿಪಿ ಹಾಕೋಣ ಅಂತ. ಅದು ನೀನ್ ಬೇರೆ ಬಂದಿದ್ಯಾ, ಸ್ಪೆಷಲ್ ಆಗಿರುತ್ತೆ ಅಂತ ನಿನಗೋಸ್ಕರ ಮಾಡ್ತಾ ಇರೋದು ಈ ರೆಸಿಪಿ. ನಿಮ್ಗೆ ಇಷ್ಟ ಅಲ್ಲ ಇದು? ಜ್ಞಾಪಕ ಇದೆಯಾ ಫಸ್ಟ್ ಟೈಮ್? ಬಟಾಟೆ ತುಂಬಾ ಇಷ್ಟ, ಬಟಾಟೆ ಮತ್ತೆ ಮೊಟ್ಟೆ. ಜ್ಞಾಪಕ ಇದೆಯಾ ಫಸ್ಟ್ ಟೈಮ್ ಮಾಡಿದ್ವಿ ಈ ರೆಸಿಪಿನ? ಇವರು ಫಸ್ಟ್ ಟೈಮ್ ಮಾಡುವಾಗ ನನ್ಗೆ ಮಾತ್ರ ತೋರಿಸಿದ್ರು. ನೆಕ್ಸ್ಟ್ ಡೇ ನಾನು ಗಿಲಿಗೆ ಮಾಡಿ ಕೊಟ್ಟಿದ್ದೀನಿ. ಓಕೆ, ಆಗ ನಂತರ ಎಲ್ಲ ಮನೆಗೆ ಫುಲ್ ಫೇಮಸ್ ಆಗೋಯ್ತು. ಆಮೇಲೆ ಇದೇ ಪೊಟ್ಯಾಟೊಗೋಸ್ಕರ ಜಗಳ ಕೂಡ ಆಗಿತ್ತು. ವೀಕೆಂಡ್ ಅಲ್ಲಿ ಡಿಸ್ಕಸ್ ಆಗಿತ್ತು, ದೊಡ್ಡ ಜಗಳನೇ ಆಗೋಗಿತ್ತು. ಪೊಟ್ಯಾಟೊ ಎಲ್ಲ ತಿಂದು ಖಾಲಿ ಮಾಡ್ತಾ ಇದೀವಿ ಅಂತ. ಇದೊಂಥರ ಎಮೋಷನ್ ಇದು ರೆಸಿಪಿ ಅಲ್ವನಾ? ನೀನು ಒಂಚೂರು ಮಾಡು, ಬಾಯ್ಲಿ ಮಾಡಿ ಹೆಂಗ್ ಮಾಡ್ತೀವಿ ನೋಡೋಣ.